ಒಲೆ ಒಲೆ ಕಾಣಿಸ್ತಿಲ್ವಲ್ಲ, ಎಲ್ಲಾದ್ರೂ ಬೀಳಿಸ್ಕೊಂಡ್ರಾ? ಸಾವು ಇವತ್ತು ನನ್ನ ಕೈಯಿಂದಾನೆ. ನಿನ್ನ ನಾನು ನನ್ನ ಕೈಯಿಂದ ಕಾಪಾಡಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಇಲ್ಲ. ಸತ್ತವನ್ಗೆ ನಿಮ್ಮ ನಿಯತ್ ಕೊಟ್ಟು ನೀವು ಸಾಯ್ತೀರಾ ಅಥವಾ ಸಾಯಿಸಿದವ್ರಿಗೆ ನಿಯತ್ತಾಗಿದ್ದು ಹಣ ಮಾಡ್ಕೋತೀರಾ? ಅವನಿಗೋಸ್ಕರ ನೀವ್ಯಾಕೆ ಸಾಯ್ತೀರಾ? ನನಗೋಸ್ಕರ ಕೆಲಸ ಮಾಡಿ, ಕೈ ತುಂಬ ಹಣ ಕೊಡ್ತೀನಿ. ಏನು ಸರಿ ಮೇಡಮ್, ಮಾಡ್ತೀವಿ. ಅಗ್ನಿ, ದ್ವೇಷ ದ್ವೇಷ ಅಂತ ಆ ದ್ವೇಷದ ಬೆಂಕಿನಲ್ಲಿ ನೀನೇ ಸುಟ್ಟೋದಿಯಲ್ಲ. ಎನಿವೆ, ನಿನ್ನನ್ನು ಕೊಲೆ ಮಾಡಿದ್ದು ಖಂಡಿತ ಪರ್ಸನಲ್ ಅಲ್ಲ, ಬಿಸ್ನೆಸ್. ನಾನು ಪಕ್ಕಾ ಪ್ರೊಫೆಷನಲ್. 25 ವರ್ಷದಿಂದ ನಾನು ಕಟ್ಕೊಂಬಂದ ಸಾಮ್ರಾಜ್ಯನ ನಿನಗೋಸ್ಕರ ನಾಶ ಆಗೋದಕ್ಕೆ ಬಿಡ್ತೀನಾ? ಖಂಡಿತ ಇಲ್ಲ. ಆದರೂ ನಿನಗೋಸ್ಕರ ಒಂದು ಸ್ಮಾಲ್ ಫೇವರ್ ಮಾಡ್ತೀನಿ. ನಿನ್ನ ವಸಿಷ್ಠ ಫ್ಯಾಮಿಲಿ ಮೇಲಿನ ದ್ವೇಷನ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ. ಇನ್ನು ಮೇಲೆ ಆ ಕುಟುಂಬದಲ್ಲಿ ಏನಿದ್ರೂ ಕಣ್ಣೀರು. ಇದು ನನ್ನ ಶಪಥ. ಇನ್ನೇ ಒಂದು ಚಾಪ್ಟರ್ ಕ್ಲೋಸ್ ಆಯಿತು. ಆ ಸೂರ್ಯನಾರಾಯಣನ ಹುಡ್ಕೊಂಡು ಬರೋಕ್ಕಿಂತ ಮುಂಚೆ ನಾವು ಶಿಫ್ಟ್ ಮಾಡಬೇಕು. ನೋಡಿ, ಪಾಪ ಯಾರ ಅಗ್ನಿನ್ ಕೊಲೆ ಮಾಡಿದ್ದು? ಬಿಟ್ರು, ಕಡೆ ಸಲ ಅವ್ರ ಮುಖ ನೋಡ್ಕೊಂಡ್ ಬಂದ್ಬಿಡ್ತೀನಿ ದಯವಿಟ್ಟು. ನೋಡ, ಅವ್ ನನ್ಗೆ ಎಷ್ಟೇ ಹಿಂಸೆ ಕೊಟ್ಟಿದ್ರು ಕೆಲವು ದಿನ ಅವನ ಜೊತೆ ಕಾಲ ಕಳೆದಿರ್ತೀನಿ. ಪಾಪ ಒಂದೇ ಒಂದ್ಸಲ ನೋಡ್ಕೊಂಡ್ ಬರ್ತೀನಿ. ಯಾರೋ ಮೇಲೆ ನಾವು ಎಷ್ಟು ದ್ವೇಷ ಕಾರಿದ್ರು ಅವ್ರು ತೀರೋದ್ರು ಅಂತ ಗೊತ್ತಾದಾಗ ಅನ್ಕಪ್ಪ ಹುಟ್ಟಲ್ವಾ? ಒಂದೇ ಒಂದ್ಸಲ ನೋಡ್ಕೊಂಡ್ ಬರ್ತೀನಿ ಪ್ಲೀಸ್. ಸುಹಾಸಿನಿ, ಅಗ್ನಿನ ಯಾರೋ ಕೊಲೆ ಮಾಡ್ಬಿಟ್ಟಿದ್ದಾರೆ. ನಾನೇ ಕೊಲೆ ಮಾಡಿದ್ದು ಭಾವ. ನೀನಾ? ಯಾಕೆ ಕೊಲೆ ಮಾಡಿದೆ? ನಿಮಗೋಸ್ಕರ ಭಾವ. ನಿಮ್ಮನ್ನ ಈ ಹಾಳು ಕೊಂಪೆಯಿಂದ ಪಾರ್ ಮಾಡೋದಕ್ಕೋಸ್ಕರ. ನಿಮ್ಮನ್ನ ನಿಮ್ ಹೆಂಡತಿ ಮಕ್ಕಳ ಹತ್ರ ಕರ್ಕೊಂಡು ಹೋಗೋದಕ್ಕೋಸ್ಕರ. ಹಾಗಂತ ಕೊಲೆ ಮಾಡ್ಬಿಡೋದಾ? ಸುಹಾಸಿನಿ, ಕೊಲೆ ಮಾಡೋದು ಅಪರಾಧ ಅಲ್ವಾ? ಗೊತ್ತು ಭಾವ, ಆದ್ರೆ ಏನ್ ಮಾಡ್ಲಿ, ನಾನು ಅಸಹಾಯಕಳಾಗಿದ್ದೆ. ನನ್ನಿಂದ ನಿಮ್ ನೋವು ಸಂಕಟ ನೋಡೋದಕ್ಕಾಗ್ಲಿಲ್ಲ. ಅದಕ್ಕೆ ಆ ಅಗ್ನಿ ಹತ್ರ ಕೈ ಮುಗಿದು ಬೇಡ್ಕೊಂಡೆ, ದಯವಿಟ್ಟು ನಮ್ಮ ಭಾವನ್ನ ಬಿಟ್ಬಿಡು ಅಂತ. ಆದ್ರೆ ಅವನು ಕೇಳಲಿಲ್ಲ. ನನಗೂ ಸಿಟ್ಟು ಬಂತು ಭಾವ. ನಾನು ಕೋಪದಲ್ಲಿ ಮಾತಾಡಿದ್ದಕ್ಕೆ ಅವನು ನನ್ನನ್ನೇ ಕೊಲೆ ಮಾಡೋದಕ್ಕೆ ಬಂದ. ಆಗ ನನ್ನನ್ನು ನಾನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅವನನ್ನ ಕೊಲೆ ಮಾಡ್ಬೇಕಾಯ್ತು. ಇಲ್ಲಾಂದ್ರೆ
ನಾನು ಯಾರನ್ನಾದ್ರೂ ಕೊಲೆ ಮಾಡೋದಕ್ಕೆ ಸಾಧ್ಯನಾ ಭಾವ? ಸರಿ, ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿದ್ದಷ್ಟು ನಿಮಗೆ ಡೇಂಜರ್. ಬನ್ನಿ ಹೊರಡ್ರಿ. ಇಲ್ಲ, ನಾನು ಬರಲ್ಲ. ನನ್ನ ಮೊದಲೇ ಸಲ ನೋಡ್ದಾಗ್ಲೇ ನನ್ನ ಮೇಲೆ ವಿಷ ಕಾರ್ದೆ. ನಿನ್ನನ್ನು ನಂಬಿ ನಿನ್ನ ಜೊತೆ ಹೇಗೆ ಬರಲಿ ನಾನು? ನಂಬಲೇಬೇಕು ಭಾವ, ನಿಮಗೆ ಬೇರೆ ದಾರಿ ಇಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ, ಇಲ್ಲಿದ್ದಷ್ಟು ನಿಮಗೆ ತುಂಬಾ ಅಪಾಯ ಜಾಸ್ತಿ. ನನ್ನ ಜೊತೆ ಬನ್ನಿ. ಇಲ್ಲ ಸುಹಾಸಿನಿ, ನಾನು ನಿನ್ನ ನಂಬಲ್ಲ. ನಿನ್ನ ಜೊತೆ ಬರೋದು ಇಲ್ಲ. ಭಾವ, ನೀವು ನನ್ನ ಮಾತನ್ನೇ ನಂಬ್ತಾ ಇಲ್ವಲ್ಲ? ನಾನ್ ನಿಮ್ಮನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ವೇದಾಂತ್ ಮನೆಗೆ. ನಿಮ್ಮನ್ನ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಸೇರಿಸೋದಕ್ಕೆ. ಇವತ್ತಿಗೆ ನಿಮ್ ಕಷ್ಟ ಎಲ್ಲ ಮುಗೀತು ಅನ್ಕೊಳ್ಳಿ. ನನ್ನನ್ನು ನಂಬಿ ನನ್ನ ಜೊತೆ ಬನ್ನಿ ಭಾವ. ನೀನ್ ನಿಜ ಹೇಳ್ತಿದ್ಯಾ? ನಿಜವಾಗ್ಲೂ ಭಾವ, ಕರ್ಕೊಂಬನ್ನಿ. ಅಲ್ಲ, ಇವ್ರು ಯಾಕೆ? ಇವ್ರು ಅಗ್ನಿ ಕಡೆಯವ್ರಲ್ವಾ? ನಾನ್ ನಿಮ್ ಜೊತೆನಲ್ಲಿ ಇರ್ತೀನಲ್ವಾ, ನೀವ್ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ಬೇಡಿ. ಕರ್ಕೊಂಬನ್ನಿ, ಬನ್ನಿ. ಅತ್ತೆ, ನಿಮ್ನೆ ಕೇಳ್ತಿರೋದು, ಮಾತಾಡಿ. ಸುಹಾಸ್ನಿ, ಮಾತಾಡೆ. ಅದು ಆಕ್ಚುಲಿ ತಿರ್ಪ ಸ್ವಲ್ಪ ಲೂಸ್ ಆಗಿತ್ತು. ರೂಮಲ್ಲಿ ಏನಾದರೂ ಬಿದ್ದಿರ್ಬೋದು. ನಾನು ನೋಡ್ಕೊಂಡು ಬರ್ತೀನಿ. ಎಲ್ಲರೂ ಈಗ ರೆಸ್ಟ್ ಮಾಡಿ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ. ಅಜ್ಜಿ ಬನ್ನಿ, ರೂಮ್ ಕರ್ಕೊಂಡು ಹೋಗ್ತೀನಿ. ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ, ಸುಳ್ಳೇ ನಮ್ಮನೆ ದೇವತೆ. ಅತ್ತೆ ಅತ್ತೆ, ಸತ್ತಿದ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ಬಿಡ್ತೀರಾ. ನೀವು ಸುಳ್ಳು ಹೇಳಿ ಮೋಸ ಮಾಡಿ ಎಲ್ಲರೂ ನಂಬಿಸ್ಬೋದು, ಆದರೆ ನನ್ನನ್ನಲ್ಲ. ಅತ್ತೆ, ನಿಮ್ಮ ಓಲೆ ನನ್ನ ಹತ್ರ ಇದೆ. ಇದು ನನ್ನ ಹತ್ರ ಹೇಗೆ ಬಂತು ಗೊತ್ತಾ? ಅಂದರೆ ಅಗ್ನಿನ ಕೊಲೆ ಮಾಡಿರೋದು ಲೇಡಿನ? ಈ ಓಲೆನ ನಾನೆಲ್ಲ ನೋಡಿರೋ ಹಾಗಿದೆಯಲ್ಲ. ಕರೆಕ್ಟ್, ಇದು ಸುಹಾಸಿನಿ ಹತ್ತದೆ. ಈ ಓಲೆನ ಸುಹಾಸಿನಿ ಅತ್ತೆ ಹಾಕೊಂಡಿರೋದನ್ನ ನಾನು ನೋಡಿದ್ದೀನಿ. ಅಂದರೆ ಅಗ್ನಿನ ಕೊಲೆ ಮಾಡಿರೋದು ಸುಹಾಸಿನಿನ. ಸಂಚಿನಿಂದ ಸಂಚು, ವಿಲನ್ ಹಿಂದೆ ದೊಡ್ಡ ವಿಲನೇ ಇದ್ದಾಳೆ. ಅಂದರೆ ಇಷ್ಟು ದಿನ ಅಗ್ನಿನ ಕಂಟ್ರೋಲ್ ಮಾಡ್ತಿದ್ದು ಸುಹಾಸಿನಿನ. ಒಂದೊಂದೇ ಕನೆಕ್ಷನ್ ಸಿಗ್ತಾ ಇದೆ, ಆದರೆ ಪ್ರೂಫ್ ಇಲ್ಲ. ಪ್ರೂಫ್ ಇಲ್ಲದೆ ಸುಹಾಸಿನಿನ ಮುಟ್ಟೋದಕ್ಕೂ ಆಗಲ್ಲ. ಈ ಓಲೆ ಸಿಕ್ಕಿದೆ. ಈ ಓಲೆನೇ ಸುಹಾಸಿನಿ ಪಾಲಿಗೆ ಮುಳ್ಳಾಗುತ್ತೆ.
ರಾಜಣ್ಣ ಈ ವಿಷಯ ಕೇಳಿ ದುಡುಕ್ಬಿಡ್ತಾರೆ. ವೇದಾಂತ್ ಸಾಕ್ಷಿ ಇಲ್ಲದೆ ನಂಬೋದಿಲ್ಲ. ಕರೆಕ್ಟ್. ನಾನು ಈ ವಿಷಯನ ಯಾರಿಗೂ ಹೇಳೋದೇ ಬೇಡ. ನನ್ನ ಹತ್ರನೇ ಇರಲಿ. ಮೈ ಡಿಯರ್ ಅತ್ತೆ, ನಿಮ್ಮ ಪ್ಲಾನ್ ತುಂಬ ಚೆನ್ನಾಗಿದೆ. ಒಂಥರ ಕಳ್ಳ ಪೊಲೀಸ್ ಸ್ಟೇಷನಲ್ಲೇ ಬಚ್ಚಿಟ್ಕೊಂಡಿರೋ ಥರ. ನಾವು ಊರೆಲ್ಲ ಅಗ್ನಿನ ಕೊಂದಿದ್ದು ಯಾರು, ಅಪ್ಪಾಜಿನ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಹುಡುಕ್ತಾ ಇದ್ರೆ ನೀವು ಮಾತ್ರ ಸೈಲೆಂಟಾಗಿದ್ದು ನಮ್ಮ ಜೊತೆಗೆ ನಮ್ಮ ಮೇಲೆ ಕತ್ತಿ ಮಸಿತಾ ಇದ್ದೀರ. ಮಸೀರಿ ನಿಮ್ಮ ಕತ್ತಿ ಎಷ್ಟು ಶಾರ್ಪ್ ಆಗೋದಕ್ಕೆ ಸಾಧ್ಯನೋ ಅಷ್ಟು ಮಸೀರಿ. ನಮ್ಮ ಮೇಲೆ ಎಷ್ಟು ಸಂಚು ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಸಂಚು ಮಾಡಿ. ಒಂದಂತೂ ಸತ್ಯ ಅತ್ತೆ, ನೀವೆಷ್ಟೇ ಸಂಚು ಮಾಡಿದ್ರು ಕೊನೆಗೆ ಗೆಲ್ಲೋದು ಸತ್ಯ. ನಿಮ್ಮ ಕತ್ತಿಗಿಂತ ನನ್ನ ಕೈಯಲ್ಲಿದೆಯಲ್ಲ ಈ ಓಲೆ, ಇದೇ ತುಂಬ ಸ್ಟ್ರಾಂಗ್. ಅದಕ್ಕೆ ಒಂದು ಸ್ಯಾಂಪಲ್ ತೋರಿಸ್ತೀನಿ, ಬಂದೇರಿ ಅತ್ತೆ. ಅತ್ತೆ, ಅಮೂಲ್ಯ, ನಿಮ್ಮ ಓಲೆ ಸಿಕ್ತಾ? ಇಲ್ಲ ಅಮೂಲ್ಯ, ಅದನ್ನೇ ಹುಡುಕ್ತಾ ಇದ್ದೀನಿ. ಅಂದರೆ ಆಗಲೇ ಇಲ್ಲೇ ಬಿದ್ದಿತ್ತು, ನಾನೇ ಹುಡುಕಿ ಆಗಲೇ ಎತ್ತಿಟ್ಟೆ. ಎಲ್ಲೆತ್ತಿಟ್ಬಿಟ್ಟೆ ಅಂತ ನೆನಪಾಗ್ತಾ ಇಲ್ಲ. ಹೌದಾ? ಇಲ್ಲೇ ಎಲ್ಲೋ ಬಿದ್ದಿತ್ತಾ? ಹಾಂ, ಇಲ್ಲೇ ಎಲ್ಲೋ ಬಿದ್ದಿತ್ತು. ಎಲ್ಲಿ? ಇಲ್ಲೇ ಮೂಲೆನಲ್ಲಿ. ಇಲ್ಲ, ಇದೆ ಅಲ್ವಾ ಅತ್ತೆ ನಿಮ್ಮ ಮೂಲೆ? ಇಲ್ಲೇ ಎಲ್ಲೋ ಮೂಲೆಯಲ್ಲಿ ಬಿದ್ದಿತ್ತು ಅಂತ ಸುಳ್ಳು ಹೇಳ್ತೀರಾ? ನೋಡಿ, ನಂಗೆ ಸಿಕ್ಬಿಡ್ತು. ಆದರೆ ಸಿಕ್ಕಿದ್ದು ಇಲ್ಲಲ್ಲ. ಎಲ್ಲಿ ಅಂತ ಕೇಳೋದಿಲ್ವಾ ಅತ್ತೆ? ನನಗೆ ಇದು ಅಗ್ನಿ ಸತ್ತಿದ್ದ ಜಾಗದಲ್ಲಿ ಸಿಕ್ತು. ಅವನು ಹೇಳೋದು ಪಕ್ಕದಲ್ಲಿ. ಹೌದಾ? ಹಾಗಾದ್ರೆ ಇದು ನನ್ನ ಓಲೆ ಅಲ್ಲ ಬಿಡು. ನಾನು ಯಾಕೆ ಅಲ್ಲಿಗೆ ಹೋಗ್ಲಿ? ಹೌದಾ? ಮತ್ತೆ ಈ ಓಲೆ ನೋಡಿ ಯಾಕೆ ಗಾಬರಿ ಆದ್ರಿ? ಈಗಲೂ ಗಾಬರಿಲೇ ಇದ್ದೀರಾ? ನಿಧಾನಕ್ಕೆ ನಿಮ್ಮ ಹಣೆ ಬೆವರ್ತಾ ಇದೆ, ಕೈ ಕಾಲು ನಡುಗ್ತಾ ಇದೆ. ನಮ್ಮಮ್ಮ ಹೇಳ್ತಾ ಇದ್ಲು, ನಾವೇನಾದರೂ ತಪ್ಪು ಮಾಡಿದರೆ ಮಾತ್ರ ಈ ರೀತಿ ಆಗುತ್ತೆ ಅಂತ. ನೀವೇನಾದರೂ ತಪ್ಪು ಮಾಡಿದ್ದೀರಾ ಅತ್ತೆ? ಹೋಗ್ಲಿ ಬಿಡಿ, ನಿಮಗೆ ಅರ್ಥ ಆಗೋ ಥರನೇ ಕೇಳ್ತೀನಿ. ನೀವೇನಾ ಆ ಅಗ್ನಿನ ಕೊಲೆ ಮಾಡಿದ್ದು? ನೀವೇನಾ ನಮ್ಮ ಮಾವನ ಕಿಡ್ನಾಪ್ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋಗಿರೋದು? ಇಲ್ಲ, ಸುಳ್ಳು. ಅತ್ತೆ, ನಿಮ್ಮ ಬಾಯಿಂದ ಸುಳ್ಳು ಅನ್ನೋದನ್ನ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ನಿಮ್ಮ ಆಟ ಮುಗೀತಂತೆ. ಅದೇನೋ ಹೇಳ್ತಾರಲ್ಲ ಚೆಕ್ಮೇಟ್ ಅಂತ, ಅದನ್ನ ಹೇಳೋದೊಂದೇ ಬಾಕಿ ಅಷ್ಟೆ. ಸತ್ಯ ಹೇಳಿಯತ್ತೆ, ನೀವೇ ತಾನೆ ಅಗ್ನಿನ ಕೊಂದು ನಮ್ಮ ಮಾವನ ಬೇರೆ ಕಡೆ ಬಚ್ಚಿಟ್ಟಿರೋದು? ಇಲ್ಲ, ಸುಳ್ಳು ಅಂತ ಹೇಳಿದ್ನಲ್ಲ. ಅತ್ತೆ, ನೀವು ಸೋತಿದ್ದಾಯ್ತು, ವಾದ ಮಾಡಿ ಪ್ರಯೋಜನ ಇಲ್ಲ. ಸತ್ಯನ ಒಪ್ಕೊಂಡು ಸುಮ್ಮನಾಗಿ. ಏ ಅಮೂಲ್ಯ, ಸುಮ್ಮನೆ ಏನೇನೋ ಮಾತಾಡ್ಬೇಡ. ನಿನ್ನ ಹತ್ರ ಏನು ಸಾಕ್ಷಿ ಇದೆ ನಾನು ಅಲ್ಲಿದ್ದೆ ಅನ್ನೋದಕ್ಕೆ? ಅರವತ್ತಕ್ಕೆ ಅರಳು ಮರಳು ಅಂತಾರೆ ಅತ್ತೆ, ಆದರೆ ನಿಮಗೆ ಪಾಪ ಈಗಲೇ ಬಂದ್ಬಿಟ್ಟಿದೆ. ಈ ಓಲೆನೇ ಸಾಕ್ಷಿ, ನೀವು ಅಲ್ಲಿದ್ರಿ ಅಗ್ನಿನ ಕೊಂದ್ರಿ ಅಂತ ಹೇಳೋದಕ್ಕೆ. ಸರಿ, ಒಂದು ಕ್ಷಣ ನೀವು ಅಗ್ನಿನ ಕೊಂದೇ ಇಲ್ಲ ಅಂತ ಅಂದ್ಕೊಳ್ಳೋಣ. ಹಾಗಾದರೆ ನಿಮ್ಮ ಇನ್ನೊಂದು ಓಲೆ ಎಲ್ಲೋಯ್ತು?
ಅಮೂಲ್ಯ, ಅರಳು ಮರಳು ಆಗಿರೋದು ನನಗಲ್ಲ, ನಿನಗೆ. ಅದ್ಯಾವುದೋ ಓಲೆ ಹಿಡ್ಕೊಂಡು ಬಂದು ಪತ್ತೆದಾರಿ ತರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆಯಲ್ಲ, ನಾನು ಕೊಲೆ ಮಾಡೋದ? ಛೇ 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 ಛೇ, ನನ್ನ ಕೈಯಿಂದ ಒಂದು ಇರುವೆ ಕೂಡ ಸಾಯಿಸಲ್ಲ, ಅಂಥದ್ರಲ್ಲಿ ನಾನು ಹೋಗಿ ಅಗ್ನಿನ ಕೊಲೆ ಮಾಡೋದು? ಜೋಕ್ ಮಾಡ್ತಾ ಇದೀಯಾ ಅಮೂಲ್ಯ? ಅಲ್ಲ, ಸುಹಾಸಿನಿ ಅತ್ತೆ ಹತ್ರ ಅವ್ರ ಒಳ್ಳೆ ಜೋಡಿ ಇದೆ ಅಂತ ಅಂದರೆ ನನ್ನ ಹತ್ರ ಇರೋ ಒಳ್ಳೆ ಜೋಡಿ ಯಾವುದು? ಇದು ಸುಹಾಸಿನಿ ಅತ್ತೆದೇ ಅಲ್ವಾ? ಹಾಗಾದರೆ ಸುಹಾಸಿನಿ ಅತ್ತೆ ಕೊಲೆ ಮಾಡಿಲ್ವಾ? ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಅತ್ತೆ, ಚೆಕ್ಮೇಟ್ ಅಂತ ಹೇಳಕ್ಕೆ ಇನ್ನೂ ಟೈಮ್ ಬಂದಿಲ್ಲ ಅನ್ಸುತ್ತೆ. ಇನ್ನೂ ಒಂದೆರಡು ಆಟ ಬಾಕಿ ಇದೆ ಅನ್ಸುತ್ತೆ. ಆದರೆ ಒಂದಂತೂ ನೆನ್ಪಿಟ್ಕೊಳ್ಳಿ ಅತ್ತೆ, ಸುಳ್ಳಿಗೆ ಏಜ್ ಕಮ್ಮಿ, ಸತ್ಯಕ್ಕೆ ಮೈಲೇಜ್ ಜಾಸ್ತಿ. ಮೋಸ, ಸುಳ್ಳು, ವಂಚನೆ ಇದೆಲ್ಲದಕ್ಕೂ ಆಯಸ್ ಕಮ್ಮಿ. ಈ ಪ್ರಪಂಚ ಹುಟ್ಟಾಗಿಂದ ಇಲ್ಲಿ ತನಕ ಬದುಕಿರೋದು ಸತ್ಯ ಮಾತ್ರ, ಸುಳ್ಳಲ್ಲ. ಅಮೂಲ್ಯ, ಅಮೂಲ್ಯ, ನೀನು ದಡ್ಡಿನೋ ಅಥವಾ ನಾನು ಬುದ್ಧಿವಂತೆನೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಒಂದೇ ಥರದ 2 ಸೆಟ್ ಓಲೆ ನನ್ನ ಹತ್ರ ಇರಬಾರ್ದಾ ಅಮೂಲ್ಯ? ನನ್ನ ಹತ್ರ ಒಂದೇ ಥರದ್ದು 2 ಜೊತೆ ಓಲೆ ಇತ್ತು ಅಮೂಲ್ಯ. ನಿಜ, ನಾನು ಅಗ್ನಿನ ಕೊಲೆ ಮಾಡುವಾಗ ಒಂದು ಓಲೆ ಅಲ್ಲೇ ಕೆಳಗಡೆ ಬಿತ್ತು. ಆದರೆ ಅದೇ ಥರದ ಇನ್ನೊಂದು ಪೇರ್ ಇದ್ದಿದ್ದಕ್ಕೆ ನಾನು ಬಚಾವಾದೆ. ನೀನು ಕೆಳಗಡೆ ನನ್ನ ಓಲೆ ಬಗ್ಗೆ ಪ್ರಶ್ನೆ ಮಾಡಿದಾಗಲೇ ನನಗೆ ನಿನ್ನ ಐಡಿಯಾ ಏನು ಅಂತ ಗೊತ್ತಾಯಿತು. ನಾನು ಅಲ್ಲೇ ಮೆಂಟಲಿ ಪ್ರಿಪೇರ್ ಆಗಿ ಬಂದಿದ್ದೆ. ಹೇಗೋ ಬಚಾವಾಗ್ಬಿಟ್ಟೆ. ಮಾಡು, ಅದು ಏನೇನು ಪ್ಲ್ಯಾನ್ ಮಾಡ್ತೀಯೋ ಮಾಡು. ಇನ್ನು ಮುಂದೆ ನನಗೆ ನಿನಗೆ ನೇರ ಯುದ್ಧ. ಯಾರು ಗೆಲ್ತಾರೆ ಅಂತ ನೋಡೇ ಬಿಡೋಣ. ನೀನು ಕಿಲಾಡಿ ಆದ್ರೆ ನಾನು ಜಗತ್ ಕಿಲಾಡಿ ಕಣೆ.